ಆ ದೇವೇಗೌಡರಿದ್ದಾರೆ, ಅವರು ಜನತಾದಳದಲ್ಲೇ ಬೆಳೆದಂಥವರು. ಅವರು ನಾನು ಪ್ರಥಮವಾಗಿ ರಾಜಕಾರಣಕ್ಕೆ ಬರಬೇಕಾದ್ರೆ 1996ರಲ್ಲಿ ನನ್ನ ಪರವಾಗಿ ಚುನಾವಣೆಯನ್ನು ಮಾಗಡಿ ಮತ್ತು ಬೆಂಗಳೂರು ಹೊರವಲಯದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿ ನನ್ನ ಒಂದು ಗೆಲುವಿಗೆ ಯಾವೊಂದು ಶ್ರಮ ಪಟ್ಟಿದ್ದಾರೆ ಅದನ್ನು ನಾನಿನ್ನೂ ಮರೆತಿಲ್ಲ. 1996ರಲ್ಲಿ ಬಹುಶಃ ಅವರು ಜನತಾದಳದ ಅಭ್ಯರ್ಥಿಯಾಗಿ 2019ರಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಇದ್ದಂಥವ್ರು. ಯಾಕೆಂದರೆ ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಜನತಾದಳದಿಂದಲೇ ಸ್ಪರ್ಧೆ ಮಾಡಿ ಕೇವಲ 100 ಮತಗಳ ಅಂತರದಲ್ಲಿ ನಮ್ಮವರೇ ಸೋಲಿಸಿದ್ರು. ನಮ್ಮ ಜೊತೆಲಿ ಹಿಂದೆ ಮುಂದೆ ಇದ್ದಂಥವರೇ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಪರ್ಯಾಯವಾಗಿ ಯಾರು ನಾಯಕರು ಬೆಳಿಬಾರ್ದು ಅಂತ ಹೇಳಿ ನನ್ನ ಜೊತೆಯಲ್ಲಿ ಇದ್ದಂಥವರೇ ಬೆನ್ನಿಗೆ ಚೂರಿ ಹಾಕಿ ಸೋಲಿಸಿರ್ತಕ್ಕಂಥದ್ದು ಇತಿಹಾಸ ಇದೆ. ಇದು ಎಲ್ಲ ಒಂದು ಭಾಗ. ನಂತರ 2019ರಲ್ಲಿ ಮೊದಲು ಏನೋ ಒಂದು ವಿಧಾನಸಭೆ ಚುನಾವಣೆಗಳು ನಡೀತು 18ರಲ್ಲಿ. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿ ಏನು ನಾಗಮಂಗಲದ ಮಹಾನುಭಾವ ಬಂದ, ನಾನು ಅಭ್ಯರ್ಥಿ ಆಗಬೇಕು ಇಲ್ಲಿ ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳಿ ಪಕ್ಷದಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿ, ಆ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಸೀಟ್ ಕೊಡ್ತಾರೋ ಇಲ್ವೋ ಅಂತ ಹೇಳಿ ಒಂದು ಕೊನೆ ಹಂತದಲ್ಲಿ ಬಹುಶಃ ಆ ದೇವೇಗೌಡರು BJP ಪಕ್ಷಕ್ಕೆ ಹೋಗಿ ಸೇರ್ಕೊಂಡಂಥದ್ದು, ಅಲ್ಲಿಂದ ಅಭ್ಯರ್ಥಿ ಆದರು. ಇದೆಲ್ಲ ಒಂದು ಇತಿಹಾಸಗಳಿದೆ. ಅದೆಲ್ಲವನ್ನು ಈಗ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದರ ಒಂದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಮತ್ತು BJPಯ ಕೆಲವು ಸ್ನೇಹಿತರುಗಳು ಏನು ಬಂದಿದ್ದೀರಿ, ಈ ಚುನಾವಣೆಯನ್ನು ಒಂದು ಪ್ರತಿಷ್ಠೆಯಾಗಿ ನೀವು ತೆಗೆದುಕೊಳ್ಳಲೇಬೇಕು. ಕಾಂಗ್ರೆಸ್ನ ಅಭ್ಯರ್ಥಿ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಈಗಾಗಲೇ ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ನಮ್ಮ ಆ ದೇವೇಗೌಡರು ದೊಡ್ಡ ಮಟ್ಟದ ಶ್ರೀಮಂತಿಕೆಯಿಂದ ಬಂದವರಲ್ಲ. ಇಲ್ಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬೆಂಗಳೂರು ಸುತ್ತಮುತ್ತ ಸರ್ಕಾರಿ ಜಾಗಗಳಿಗೂ ಮತ್ತು ಕೆಲವು ಶಕ್ತಿ ಇಲ್ಲದೆ ಇರತಕ್ಕಂಥ ಕುಟುಂಬಗಳ ಮೇಲೆ